ನೀವು ಸಾಕಷ್ಟು ಜನ ಸಾಕಷ್ಟು ಕಡೆ ಹುಡುಕ್ತಾ ಇದ್ದೀರಾ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ ಸಿಇಟಿದು ಅಂತ. ಫೈನಲಿ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ನಿಮ್ಗೆಲ್ಲರಿಗೂ ಕೂಡ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಏನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಒಂದು ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ ಅಂತ ಒಂದು ಕಾಲೇಜ್ ಪ್ರಿಡಕ್ಟರ್ ಇದೆ. ಇಲ್ಲಿ ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಪ್ರಾಕ್ಸ್ ಆಗಿ ಅಂತ ನಿಮ್ಗೆ ಗೊತ್ತಿದೆ. ಅದನ್ನ ಜಸ್ಟ್ ಇಲ್ಲಿ ಎಂಟರ್ ಮಾಡಿ ನಂತರ ನಿಮಗೆ ಯಾವ ಒಂದು ಕ್ಯಾಟಗರಿ ಮತ್ತೆ ಯಾವ ಒಂದು ಬ್ರಾಂಚ್ ಕಟ್ ಆಫ್ ನ ಚೆಕ್ ಮಾಡಬೇಕು ಅದನ್ನ ಹಾಕ್ಬಿಟ್ಟು ಜಸ್ಟ್ ಸಬ್ಮಿಟ್ ಅಂತ ಕೊಟ್ರೆ ಸಾಕು. ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅನ್ನೋ ಅಪ್ರಾಕ್ಸ್ ಆಗಿ ಒಂದು ಡಾಟಾನ ತೋರಿಸುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈ ವರ್ಷ ನಿಮ್ಮ ಸಿಟಿ ರಿಸಲ್ಟ್ ಡಿಲೇ ಆಗಕ್ಕೆ 3 ಕಾರಣ ಇದೆ. ನೀವು ನೋಡ್ಬೋದು PUC ರಿಸಲ್ಟ್ ಎಷ್ಟು ಬೇಗ ಬಂತು ಅಂತ. ಕೇವಲ ಒಂದು 15 ದಿನದಲ್ಲಿ ನಿಮ್ಮ ರಿಸಲ್ಟ್ ನ ಕೊಟ್ಬಿಟ್ರು. ಆದ್ರೆ ನಿಮ್ಮ ಸಿಇಟಿ ರಿಸಲ್ಟ್ ನ ಕೊಡಕ್ಕೆ ಜಾಸ್ತಿ ಟೈಮ್ ತಗೋತಾ ಇದ್ದಾರೆ. ಇದಕ್ಕೆ ಮೇಜರ್ ಆಗಿ 3 ಕಾರಣ. ಏನಂದ್ರೆ ಮೊದಲೇದಾಗಿ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಕೂಡ ರಿಸಲ್ಟ್ ಡಿಲೇ ಆಗಿದೆ. ಮತ್ತೆ ಪೋಸ್ಟ್ಪೋನ್ ಕೂಡ ಆಗಿದೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್. ಅದರಿಂದ ಸ್ವಲ್ಪ ನಿಮ್ಗೆ ಡಿಲೇ ಆಗ್ತಿದೆ. ಮತ್ತೆ ಇನ್ನೊಂದು ಕಾರಣ ಏನಂದ್ರೆ ಕ್ಲಾಸ್ 12 CBSE ರಿಸಲ್ಟ್ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಅವ್ರದ್ದು ಕೂಡ ಒಂದು ಕ್ಲಾಸ್ 12 CBSE ರಿಸಲ್ಟ್ ಬರ್ಬೇಕಾಗುತ್ತೆ CBSE ಸ್ಟೂಡೆಂಟ್ಸ್. ಅದಕ್ಕೋಸ್ಕರನು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಈ 3 ಕಾರಣದಿಂದಾಗಿ ನಿಮ್ಮ ಸಿಇಟಿ ರಿಸಲ್ಟ್ ಬರೋದು ಡಿಲೇ ಆಗ್ತಿದೆ. ಇವಾಗ ಸಿಇಟಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಎಲ್ಲಾ ಕಡೆನೂ ಕೂಡ ಹುಡುಕ್ತಾ ಇರ್ತೀರಾ. ಆದ್ರೆ ಎಕ್ಸಾಕ್ಟ್ ಡೇಟ್ ಅನ್ನೋದು ಎಲ್ಲೂ ಕೂಡ ಸಿಗ್ತಾ ಇರಲ್ಲ. ಯಾಕಂದ್ರೆ ಎಲ್ಲೂ ಕೂಡ ಅಫಿಷಿಯಲ್ ಸೋರ್ಸ್ ಕಡೆಯಿಂದ ಇನ್ಫಾರ್ಮೇಶನ್ ಬಂದಿರಲಿಲ್ಲ ಇದುವರೆಗೂ ಕೂಡ. ಆದ್ರೆ ಇವಾಗ ಒಂದು ಅಪ್ಡೇಟ್ ಬಂದಿದೆ. ಏನಂದ್ರೆ KA ಡೈರೆಕ್ಟರ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೆಲವು ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿದ್ದಾರೆ ನಿಮ್ಮ ರಿಸಲ್ಟ್ ಬಗ್ಗೆ. ಇದ್ರ ಬಗ್ಗೆ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಅಲ್ಲಿ ಒಂದು ನ್ಯೂಸ್ ಕೂಡ ಪ್ರಕಟ ಆಗಿದೆ. ಅದ್ರ ಪ್ರಕಾರ ನಿಮ್ಗೆ ಈ ಒಂದು ಅಪ್ಡೇಟ್ ನ ಕೊಡ್ತಾ ಇರೋದು. ಆ ಒಂದು ಪ್ರೂಫ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇಲ್ಲಿ ನೋಡಬಹುದಾಗಿರುತ್ತೆ. ಇವಾಗ ಬಂದಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ಮತ್ತೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮತ್ತೆ ನೆಕ್ಸ್ಟ್ ಇವಾಗ ಒಂದು CBSE ರಿಸಲ್ಟ್ ಗೆ ಎಲ್ಲಾ ಕೂಡ KA ವೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಬಂದಿದ ತಕ್ಷಣ ಸಿಇಟಿ ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ KA ಅವರು ಅಂತ ಹೇಳ್ತಾರೆ. ಮತ್ತೆ ಇವಾಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ, ಇವಾಗ ಬಂದಿರುವಂತಹ ಅಪ್ಡೇಟ್ ಪ್ರಕಾರ ಇಲ್ಲಿ ಮೇ 3ನೇ ವಾರದಲ್ಲಿ ಒಂದು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ 15ನೇ ತಾರೀಕು ಆದ್ಮೇಲೆ ಯಾವಾಗಾದ್ರೂ ರಿಸಲ್ಟ್ ಬರ್ಬೋದು ಅಂತ ಇವ್ರು ಹೇಳ್ತಾ ಇರೋದು. ಮೇ ಇವಾಗ ಬಂದಿರುವಂತ ಅಪ್ಡೇಟ್ ಪ್ರಕಾರ ನಾವು ನೋಡೋದಾದ್ರೆ ನಿಮ್ಮ ರಿಸಲ್ಟ್ ಎಲ್ಲ ಬಂದ್ಬಿಟ್ಟು ಮೇ 25ನೇ ತಾರೀಕು ಒಳಗಡೆ ಬಂದ್ಬಿಡ್ಬೋದು. ಒಟ್ನಲ್ಲಿ ಆದಷ್ಟು ಬೇಗನೆ ಕೊಡಕ್ಕೆ ಟ್ರೈ ಮಾಡ್ತಾರೆ. ವೆಯ್ಟ್ ಮಾಡಿ, ಕನ್ಫರ್ಮೇಶನ್ ಇನ್ನು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಮುಖಾಂತರ ನಮಗೆ ಒಂದು ಮೇ 10ನೇ ತಾರೀಕು ಆದ್ಮೇಲೆ ಗೊತ್ತಾಗ್ಬೋದು. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ರ್ಯಾಂಕ್ ಪ್ರೆಡಿಕ್ಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ.